ಯಾಕಮ್ಮ ಹೀಗೆ ಮಾಡಿದೆ? ನಿಮ್ಗಿನ್ನೂ ಚಿಕ್ಕ ವಯಸ್ಸು, ನನಗೀಗಾಗಲೇ ವಯಸ್ಸಾಗಿದೆ, ಬದುಕಿನ ಬಗ್ಗೆ ಆಸಕ್ತಿನೇ ಹೊರಟೋಗಿದೆ. ಅಂಥದ್ರಲ್ಲಿ ನನಗೋಸ್ಕರ ನೀನು ನಿನ್ನ ಜೀವನ ಕೂಡ ಕೊಟ್ಟಿದ್ದಿಲ್ಲಮ್ಮ. ಇನ್ನು ಅರಳುತ್ತಿರೋ ಪುಟ್ಟು ಹೂ ನೀನು. ಜೀವನನೇ ಸಾಕು ಅನಿಸಿರೋ ಒಣಗಿರೋ ಮರ ನಾನು. ನನ್ನ ಜೀವಕ್ಕಿಂತ ನಿನ್ನ ಜೀವ ತುಂಬ ಮುಖ್ಯ ಕಣಮ್ಮ. ಯಜಮಾನ್ರೆ, ಅಯ್ಯೋ ನೀನು ಮಲ್ಕೊಳಮ್ಮ. ಸಾರಿ, ನಿನಗೆ ಡಿಸ್ಟರ್ಬ್ ಮಾಡಿದ್ನೋ ಏನೋ. ಯಜಮಾನ್ರೆ, ನಾನು ಕನ್ಸು ಕಾಣ್ತಿಲ್ಲ ಅಲ್ವಾ? ನೀವು ನಿಜವಾಗ್ಲೂ ಬಂದಿದ್ದೀರ? ಹೌದಮ್ಮ, ಬಂದಿರೋದು ನಾನೇ. ಆಕೆ ಅವರೇ ಬಂದು ದರ್ಶನ ಕೊಟ್ಟಂಗಾಯ್ತು ಯಜಮಾನ್ರೆ. ಹೆಂಗಿದ್ದೀರಿ? ಅಲ್ಲಮ್ಮ, ICUನಲ್ಲಿ ಬೆಡ್ ಮೇಲೆ ಮಲಗಿರೋದು ನೀನು. ನಿನ್ನ ಪ್ರಾಣನೇ ಒತ್ತೆ ಇಟ್ಟು ನನ್ನ ಪ್ರಾಣ ಕಾಪಾಡಿದ್ದು ನೀನು. ಈಗ ನನ್ನನ್ನೇ ಹೇಗಿದೆಯಾ ಅಂತ ಕೇಳ್ತಿದ್ದೀಯಲ್ಲಮ್ಮ. ನೀನು ಹೇಗಿದೆಯಮ್ಮ? ನಾನು ಸಂದಾಗಿ ಇದ್ದೀನಿ. ನೀವೊಬ್ರು ಸಂದಾಗಿದ್ರೆ ಇಡೀ ಊರೇ ಸಂದಾಗಿರ್ತದೆ. ನೀವೇ ಉಳಿಸಿರೋ ಜೀವ ಇದು. ಈ ಜೀವನ ನಿಮ್ಮ ಪಾದಕ್ಕೆ ಅರ್ಪಿಸೋದ್ರಾಗೆ ತಪ್ಪೇನಿಲ್ಲ ಅಲ್ವೇ? ಅಮ್ಮೋರೆ, ಎಲ್ಲೋ ಹೊರಗೆ ಹೊರಟಂಗಿದೆ. ಏನಾದರೂ ಕೆಲಸ ಇದ್ರೆ ಹೇಳಿ, ನಾನು ಹೋಗಿ ಬರ್ತೀನಿ. ಬೇಡ ಪದ್ದು, ನಾನು ಗುರುಗಳ ಹತ್ರ ಹೋಗಬೇಕು, ಅದಕ್ಕೆ ಹೊರಟಿದ್ದೀನಿ. ಓಹೋ, ಆ ಮುದುಕನ್ ನೋಡೋಕೆ ಹೋಗ್ತಿದ್ದಾಳ? ಅವನಿನ್ನೇನು ತುಂಬ್ತಾನೋ ಇವಳ ತಲೆಗೆ. ಅಮ್ಮ, ನಾನು ಜೊತೆಲಿ ಬರಲಮ್ಮ? ಬೇಡ, ಒಬ್ಳೆ ಹೋಗಿ ಬರ್ತೀನಿ. ವೀರು, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಅತ್ತೇವ್ರೆ, ನನಗೇನೂ ಆಗಿಲ್ಲ. ವೀರು, ಅವತ್ತು ಇದೇ ಬಾಗ್ಲಿಂದ ನಿನ್ನನ್ನು ಆಚೆ ಕಳಿಸೋ ಪ್ರಯತ್ನ ಮಾಡಿದ್ದೆ. ಇವತ್ತು ಇದೇ ಬಾಗ್ಲಲ್ಲಿ ನಿಂತು ನೀನು ಯಾವಾಗ ಬರ್ತೀಯೋ ಅಂತ ಹಂಬಲಿಸ್ತಾ ಕಾಯ್ತಾ ಇದ್ದೀನಿ. ಕಾಲ ನಮ್ಮನ್ನೆಲ್ಲ ಹೇಗೆ ಬದಲಾಯಿಸುತ್ತೆ ನೋಡು. ನಿನ್ಗೇನೂ ಆಗಬಾರ್ದು ವೀರು, ನೀನು ಚೆನ್ನಾಗಿರ್ಬೇಕು. ಕೋಟ್ಯಂತರ ಜನ ನಿನ್ನ ನಂಬ್ಕೊಂಡಿದ್ದಾರೆ. ಎಷ್ಟೋ ಜನ ನಿನ್ನ ಆಶ್ರಯದಲ್ಲಿದ್ದಾರೆ. ಅದರಲ್ಲೂ ಈ ಮಗು ನಿನ್ನನ್ನು ಕಳ್ಕೊಂಡು ತಬ್ಲಿ ಆಗಬಾರ್ದು ವೀರು. ನೀ ಚೆನ್ನಾಗಿರ್ಬೇಕು ವೀರು. ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನೂ ಆಗಲ್ಲ ಅತ್ತೇವ್ರೆ. ಸರಿ, ನೀವುಗಳು ಒಳಗೆ ಹೋಗಿ, ನಾನು ಹೋಗಿ ಬರ್ತೀನಿ. ಶ್ರಾವಣಿ, ನೀನು ನನ್ನ ಜೊತೆ ಬಾ, ಗುರುಗಳ ಹತ್ರ ಹೋಗಿ ಬರೋಣ. ಶ್ರಾವಣಿ, ನಾನು ನಿನ್ನನ್ನಷ್ಟೇ ಕರೆದಿದ್ದು, ನೀನು ಮಾತ್ರ ಬಾ. ಅಮ್ಮೋರೆ, ನಾನು ಬಂದ್ಬಿಡ್ತೀನಿ ನಿಮ್ಮ ಜೊತೆಲಿ. ಬೇಡ ಅಂತ ಹೇಳ್ದೆ ಅಲ್ವಾ ಪದ್ದು?
ಅಪಶಕುನದ ಮಹಾ ಮುನ್ಸೂಚನೆ. ಸಾರಿ ಅಜ್ಜಿ, ಗೊತ್ತಾಗ್ಲಿಲ್ಲ, ಎಡೋಗ್ಬಿಟ್ಟೆ ನಾನು. ಒಂದ್ ನಿಮಿಷ ಇರಿ, ಈಗಲೇ ಎಲ್ಲ ಎತ್ಕೊಂಡ್ಬಿಡ್ತೀನಿ. ಬೇಡ ಬೇಡ ಬೇಡ, ಹಾಗೆಲ್ಲ ನೆಲದ ಮೇಲೆ ಬಿದ್ದಿದ್ದಾನ ಹಾಗೆಲ್ಲ ಗುರುಗಳಿಗೆ ಅರ್ಪಿಸ್ಬಾರ್ದು. ಬಾ. ಲಲಿತಮ್ಮ, ಮೊಮ್ಮಗಳನ್ನೂ ಕರ್ಕೊಂಡ್ಬಂದಿದ್ದೀರಾ? ಗುರುಗಳೇ, ನಾವು ಬರೋದಕ್ಕೂ ಮುಂಚೆನೆ ನಿಮಗೆ ನಾವು ಬರೋ ಸೂಚನೆ ಸಿಕ್ಕಿರುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ನನ್ನ ಸಮಸ್ಯೆ ಹೇಳಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡೋದಿಲ್ಲ. ಈ ಪರಿಸ್ಥಿತಿಗೆ ನೀವೇ ಪರಿಹಾರ ಕೊಡಬೇಕು ಗುರುಗಳೇ. ತುಂಬಾ ವರ್ಷಗಳ ಹಿಂದೆ ನಿಮ್ಮ ಮನೆ ಮೇಲೆ ವಕ್ರದೃಷ್ಟಿ ಇತ್ತು. ಅದಾದ್ಮೇಲೆ ಅದು ಮರೆಯಾಯಿತು. ಈಗ ಮತ್ತೆ ಆ ವಕ್ರದೃಷ್ಟಿಯ ಕರಿನೆರಳು ನಿಮ್ಮ ಮನೆ ಮೇಲೆ ಬಿದ್ದಿದೆ.